ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ವೀಕ್ಷಕರೇ, ನಾವು ಇವತ್ತು ಗಟ್ ಹೆಲ್ತ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಮ್ಮ ಕರುಳಿನ ಆರೋಗ್ಯವನ್ನ ಕಾಪಾಡುವಂತ ಒಂದು 5 ಆಹಾರವನ್ನ ಯಾವ ರೀತಿ ನಾವು ಸೇವಿಸಿದ್ರೆ ನಮ್ಮ ಗಟ್ ಹೆಲ್ತ್ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲಿಗೆ ನಮಗೆ ಗಟ್ ಹೆಲ್ತ್ ಯಾಕೆ ಮುಖ್ಯ, ನಮ್ಮ ಕರುಳಿನ ಆರೋಗ್ಯ ಯಾಕೆ ಮುಖ್ಯ? ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಹಿಪೋಕ್ರಟಿಸ್ ಅವರು ಹೇಳ್ದಂಗೆ ಆಲ್ ಡಿಸೀಸಸ್ ಬಿಗಿನ್ಸ್ ಇನ್ ದ ಗಟ್. ನಮ್ಮ ಎಲ್ಲಾ ದೇಹದ ಎಲ್ಲಾ ಕಾಯಿಲೆಗಳು ಒಂದು ಉಗಮ ಸ್ಥಾನ ಅಂತ ಹೇಳಿದ್ರೆ ನಮ್ಮ ಕರುಳು, ನಮ್ಮ ಆಮಾಶಯ, ನಮ್ಮ ಹೊಟ್ಟೆ. ಎಲ್ಲ ನಮ್ಮ ಹೊಟ್ಟೆ ಸರಿಯಾಗಿದ್ರೆ ನಮ್ಮ ದೇಹದ ಪ್ರಕೃತಿ ಸರಿಯಾಗಿರುತ್ತೆ. ಅದಕ್ಕೋಸ್ಕರನೇ ಇತ್ತೀಚೆಗೆ ಎಲ್ಲ ವಿಜ್ಞಾನಿಗಳು ಈ ಗಟ್ ಹೆಲ್ತ್ ನಾವು ಪ್ರಮುಖವಾಗಿ ಇರಿಸ್ಕೊಂಡು 2016ರಿಂದ ಈಚೆಗೆ ಈ ಗಟ್ ಹೆಲ್ತ್ ತುಂಬಾ ಮುನ್ನಡೆಗೆ ಬಂದಿದೆ. ಅದ್ರ ಜೊತೆಗೆ ಈ ಗಟ್ ಸ್ಕಿನ್ ಆಕ್ಸಿಸ್, ನಮ್ಮ ಗಟ್ಟಿಗೂ ಮತ್ತು ನಮ್ಮ ಕರುಳಿಗೂ ಮತ್ತು ನಮ್ಮ ಚರ್ಮಕ್ಕೂ ಇರುವ ಒಂದು ಅವಿನಾಭಾವ ಸಂಬಂಧ. ಅದೇ ರೀತಿ ಗಟ್ ಬ್ರೈನ್ ಆಕ್ಸಿಸ್, ನಮ್ಮ ಮೆದುಳು, ನಮ್ಮ ಮಾನಸಿಕ ಒಂದು ಏನಿದೆ, ನಮ್ಮ ಕ್ಯಾರೆಕ್ಟರ್ ಇರ್ಬೋದು, ನಮ್ಮ ಬಿಹೇವಿಯರ್ ಇರ್ಬೋದು, ಪ್ರತಿ ಒಂದಕ್ಕೂ ನಮ್ಮ ಗಟ್ ಹೇಗೆ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ಅದೇ ರೀತಿ ಗಟ್ ಇಮ್ಯೂನ್ ಆಕ್ಸಿಸ್ ಅಂತ ಹೇಳ್ತೀವಿ. ನಮ್ಮ ಇಮ್ಯೂನ್ ಸಿಸ್ಟಮ್, ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಕೂಡ ಮೇಂಟೈನ್ ಮಾಡೋದು 70% ಈ ಗಟ್ ನಲ್ಲಿ. ಅಥವಾ ಈ ಕರುಳಿನ ಆರೋಗ್ಯ ಚೆನ್ನಾಗಿದ್ರೆ ನಮಗೆ ಯಾವ ಕಾಯಿಲೆಗಳು ಬರಲ್ಲ ಅಂತ ಇತ್ತೀಚೆಗೆ ಹೊಸ ಸಂಶೋಧನೆಗಳು ಹೇಳ್ತಾ ಇದೆ. ಹಾಗಾಗಿ ಈ ಕರುಳಿನ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೋಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಕರುಳಿನ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನಮ್ಮ ಕರುಳಿನಲ್ಲಿ ವಾಸಿಸ್ತಾ ಇರುವಂತ ನಮ್ಮ ಬೆಟರ್ ಹಾಫ್ ಟ್ರಿಲಿಯನ್ ಗಟ್ಲೆ ಇರುವಂತ ಗುಡ್ ಗಟ್ ಬ್ಯಾಕ್ಟೀರಿಯಾಗಳ ಹೆಲ್ತ್ ಚೆನ್ನಾಗಿರ್ಬೇಕು. ಗಟ್ ಡಿಸ್ಬಯೋಸಿಸ್ ಅಂತ ಹೇಳಿದ್ರೆ ಸರಿಯಾದ ಪ್ರಮಾಣ ಅಥವಾ ಸರಿಯಾದ ಒಂದು ಬ್ಯಾಕ್ಟೀರಿಯಾಗಳು ನಮ್ಮ ದೇಹದಲ್ಲಿ ಇಲ್ದಲೇ ಇರುವಂಥದ್ದು ಅಥವಾ ಕೆಟ್ಟ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗುವಂಥದ್ದು. ಹಾಗಾಗಿ ನಾವು ನಮಗಿಂತ ಜಾಸ್ತಿ ನಾವು ಆ ಬ್ಯಾಕ್ಟೀರಿಯಾಗಳನ್ನ ಪೋಷಿಸಬೇಕು. ನಾವು ತಿನ್ನಂತ ಆಹಾರ ಜೀರ್ಣ ಆಗ್ಬೇಕು ಅಂತ ಹೇಳಿದ್ರೆ ಅದರಲ್ಲಿ ಒಂದು 70% ಕೆಲಸ ಇರುವಂತದ್ದು ಈ ಬ್ಯಾಕ್ಟೀರಿಯಾಗಳ ಕೈಯಲ್ಲೇನೆ. ನಾವು ತಿನ್ನಂತ ಆಹಾರ ಕಂಪ್ಲೀಟ್ ಆಗಿ ಕನ್ವರ್ಟ್ ಆಗಿ ಮಲವಾಗಿ ಅದು ಸಂಪೂರ್ಣ ಹೊರಗಡೆ ಹೋಗ್ಬೇಕು ಅಂದ್ರೆ ಅದಕ್ಕೂ ಕೂಡ ನಮ್ಮ ಕರುಳಿನಲ್ಲಿ ಇರುವಂತ ಬ್ಯಾಕ್ಟೀರಿಯಾಗಳು ಬಹಳ ಮುಖ್ಯ. ಹಾಗಾಗಿ ಈ ಬ್ಯಾಕ್ಟೀರಿಯಾಗಳು ಜಾಸ್ತಿ ಯಾವ್ದು ಇರ್ತವೆ? ಫರ್ಮೆಂಟೆಡ್ ಫುಡ್ಸ್. ನಮಗೆಲ್ಲ ಗೊತ್ತಿರಂಗೆ ಇತ್ತೀಚೆಗೆ ನೀವೆಲ್ಲ ನೋಡ್ತಾ ಇರ್ಬೋದು, ಆಕ್ಯುಲ್ಟ್ ಅಂತ ತುಂಬಾ ಆಡ್ ಬರ್ತಾ ಇದೆ, ಇಂಟೆಸ್ಟೈನಲ್ ಹೆಲ್ತ್ ಅಂತ ಹೇಳ್ಬಿಟ್ಟು. ಅದೆಲ್ಲ ಫರ್ಮೆಂಟೆಡ್ ಡ್ರಿಂಕ್ ತರ. ನ್ಯಾಚುರಲ್ ಆಗಿ ನಾವು ಫರ್ಮೆಂಟೆಡ್ ಡ್ರಿಂಕ್ ತಲತಲಾಂತರದಿಂದ ನಾವು ಈ ನಮ್ಮ ಸೌತ್ ಇಂಡಿಯಾದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಮೇನ್ ಆಗಿ ಈ ರಾಗಿಯ ಅಂಬಳಿಯನ್ನು ಕುಡಿತಾ ಬಂದಿದ್ವಿ. ಈ ರಾಗಿಯ ಅಂಬಳಿಯನ್ನ ಸುಮಾರು ಜನ ಹಿಂದಿನ ದಿವಸನೇ ಮಾಡಿಟ್ಬಿಟ್ಟು ಅದಕ್ಕೆ ಈ ಒಗ್ಗರಣೆ ತರ ಹಾಕ್ಬಿಟ್ಟು ಈ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಹಾಕ್ಬಿಟ್ಟು ರಾತ್ರಿ ಹೊತ್ತು ಫುಲ್ ಪರ್ಮೆಂಟ್ ಮಾಡ್ಬಿಟ್ಟು ಈ ಮಡಿಕೆಯಲ್ಲಿ ಮಣ್ಣಿನ ಮಡಿಕೆಯಲ್ಲಿ ಸ್ಟೋರ್ ಮಾಡ್ಬಿಟ್ಟು ಬೆಳಿಗ್ಗೆ ಅವರು ಕೆಲಸಕ್ಕೆ ಹೋಗಿಂತ ಮುಂಚೆ ಸೇವಿಸ್ಕೊಂಡು ಹೋಗ್ತಾ ಇದ್ರು. ಅವರಿಗೆಲ್ಲ ಯಾರಿಗಾದ್ರೂ ಈ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಇತ್ತ ಹಿಂದೆ ಎಲ್ಲ ತುಂಬಾ ತಂಗಳ ಗಂಜಿ ತಿಂತಾ ಇದ್ದವರಿಗೆ, ತಂಗಳ ಗಂಜಿಯನ್ನ ತಿಂತಾ ಇದ್ದವರಿಗೆ, ಈ ಅಂಬಳಿ ಕುಡಿತಾ ಇದ್ದವರಿಗೆ ಈ ಎಲ್ಲ ಹೆಲ್ತ್ ಚೆನ್ನಾಗಿತ್ತಲ್ಲ. ಇತ್ತೀಚೆಗೆ ಎಲ್ಲ ನಮ್ಗೆ ಫಾಸ್ಟ್ ಫುಡ್ ಕಲ್ಚರ್ ಬಂದ್ಬಿಟ್ಟು ಬೆಳಿಗ್ಗೆ ನಮಗೆ ಸೀರಿಯಲ್ಸ್ ಬಂದ್ಬಿಟ್ಟು ನಮಗೆ ಕಾರ್ನ್ ಫ್ಲೇಕ್ಸ್ ಈ ರೀತಿಯಾದ ಒಂದು ಬೇರೆ ಬೇರೆ ತರದ ಒಂದು ಡಿಶಸ್ ಗಳನ್ನ ನಾವು ತಿನ್ನಕ್ ಶುರು ಮಾಡಿದ್ಮೇಲೆ ಈ ಗ್ಯಾಸ್ಟ್ರಿಕ್ ಮುಂತಾದ ಸಂಬಂಧಗಳು ಬರ್ತಾ ಇರೋದು, ಕಾಯಿಲೆಗಳು ಬರ್ತಾ ಇರೋದು. ಹಾಗಾಗಿ ಒನ್ ಆಫ್ ದ ಮೊದಲನೇದಾಗಿ ಈ ರಾಗಿಯ ಗಂಜಿ ಸೌತ್ ಇಂಡಿಯಾದಲ್ಲಿ, ಅದು ಎಸ್ಪೆಷಲಿ ಕರ್ನಾಟಕದಲ್ಲಿ ಬಹಳ ಮುಖ್ಯವಾಗಿ ಮಲೆನಾಡಿನ ಪ್ರದೇಶದಲ್ಲಂತೂ ಕೂಡ ಈ ರಾಗಿ ಗಂಜಿ ಅಥವಾ ರಾಗಿ ಅಂಬಳಿ ಅಂತ ಏನ್ ಹೇಳ್ತೀವಿ ಅದು ತುಂಬಾ ಫೇಮಸ್ ಆಗಿದೆ. ಸೊ ಇದನ್ನ ನಿಯಮಿತವಾಗಿ ಕುಡಿತಾ ಬಂದಲ್ಲಿ ಗಟ್ ಹೆಲ್ತ್ ಇಂಪ್ರೂವ್ ಆಗೋದಲ್ಲಿ ಯಾವ ಸಂಪ್ರದಾಯನೂ ಇಲ್ಲ. ಅದೇ ರೀತಿ ಇದನ್ನ ಪಂಜಾಬ್ನಲ್ಲಿ ಇನ್ನೊಂದ್ ತರ ಮಾಡ್ತಾರೆ, ಈ ಕಾಂಜಿ ಅಂತ ಕರೀತಾರೆ. ಅದಕ್ಕೆ ನಾವಿಲ್ಲಿ ಗಂಜಿ ಅಂತ ಹೇಳ್ತೀವಿ, ಅದಕ್ಕೆ ಒಂದು ಕಾಂಜಿ ಅಂತ ಕರೀತಾರೆ. ಅದು ಏನಂತ ಫರ್ಮೆಂಟೆಡ್ ಬೀಟ್ರೂಟ್ಸ್ ಇಂದ ಮಾಡುವಂಥದ್ದು. ಅದು ಕೂಡ ಒಂದು ಒಳ್ಳೆಯ ಇಂಪಾರ್ಟೆಂಟ್ ಗಟ್ ಹೆಲ್ತ್. ಅಂತ ಹೇಳಿದ್ರೆ ನಿಮಗೆ ಸಾಧ್ಯವಾದ್ರೆ ಇದನ್ನೆಲ್ಲ ನೀವು ಪಂಜಾಬಿ ಫರ್ಮೆಂಟೆಡ್ ಪ್ರೋಬಯೋಟಿಕ್ ಡ್ರಿಂಕ್ ಅಂತ ಹೊಡೆದ್ರೆ ನಿಮಗೆ ಗೂಗಲ್ ನಲ್ಲಿ ನಿಮಗೆ ಸುಮಾರು ವಿಡಿಯೋಗಳು ಸಿಗ್ತವೆ ಅಥವಾ ಸುಮಾರು ರೆಸಿಪಿಗಳು ಕೂಡ ಸಿಗ್ತವೆ. ಇದನ್ನು ಕೂಡ ನಿಯಮಿತವಾಗಿ ಕುಡಿತಾ ಬಂದಲ್ಲಿ ಈ ಕರುಳಿನ ಸಂಬಂಧಿ ಪ್ರಾಬ್ಲಮ್ಗಳು ನಾವು ಅವಾಯ್ಡ್ ಮಾಡ್ಕೋಬಹುದು. ಈ ಗಟ್ ಹೆಲ್ತ್ ಒಂದು ಸ್ವಲ್ಪ ಇಂಪ್ರೂವ್ ಆಗ್ತಾ ಇದ್ದಂಗೆನೆ ನಿಮ್ಮ ಚರ್ಮ ಆಗಿರ್ಬೋದು, ನಿಮ್ಮ ಒಂದು ಬೋನ್ಸ್ ಆಗಿರ್ಬೋದು, ನಿಮ್ಮ ಕಣ್ಣಾಗಿರ್ಬೋದು, ಕೂದಲಾಗಿರ್ಬೋದು, ಇದರ ಆರೋಗ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ರೀತಿ ಮೂರನೇ ಒಂದು ಫುಡ್ ಅಂತ ಹೇಳಿದ್ರೆ ಮೊಸರು ಅಥವಾ ಯೋಗರ್ಟ್ ಅಥವಾ ಕರ್ಡ್ಸ್. ನೀವ್ಯಾರು ಕಲ್ತ್ಕೊಳ್ಳಿ, ಯೋಗರ್ಟ್ಗೂ ಕರ್ಡ್ಸ್ಗೂ ಏನ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಯೋಗರ್ಟ್ ನ ಒಂದು ಸ್ಪೆಸಿಫಿಕ್ ಬ್ಯಾಕ್ಟೀರಿಯಾಗಳನ್ನ ಹಾಕ್ಬಿಟ್ಟು ಕಲ್ಚರ್ ಮಾಡ್ಬಿಟ್ಟು ಅದನ್ನ ಮೊಸರಾಗಿ ಮಾಡಿರ್ತಾರೆ, ಅದಕ್ಕೆ ನಾವು ಯೋಗರ್ಟ್ ಅಂತ ಕರಿತೀವಿ. ಕರ್ಡ್ಸ್ ನಾರ್ಮಲ್ ಆಗಿ ಮನೇಲಿ ಮಾಡುವಂಥದ್ದು, ಹೆಪ್ಪ ಹಾಕ್ಬಿಟ್ಟು ನಾವೇನ್ ಮಾಡ್ತೀವಿ ಅದಕ್ಕೆ ಹಳೆ ಮೊಸರಿಗೆ, ಅದು ಕರ್ಡ್ಸ್ ಆಗುತ್ತೆ. ಅದು ಯೋಗರ್ಟ್ ಸ್ಪೆಸಿಫಿಕ್ ಆಗಿರುತ್ತೆ, ಸ್ಪೆಸಿಫಿಕ್ ಸ್ಟ್ರೈನ್ಸ್ ಆಫ್ ಬ್ಯಾಕ್ಟೀರಿಯಾಗಳಿರ್ತವೆ. ಸೊ ಮೇನ್ಲಿ ಅದೇ ಡಿಫ್ರೆನ್ಸ್. ಈ ಯೋಗರ್ಟ್ ನಲ್ಲಿ ಕೂಡ ಈಗ ತುಂಬಾ ಫ್ಲೇವರ್ಡ್ ಬರ್ತದೆ. ಈಗ ಸುಮಾರು ಕಂಪನಿಗಳು ಫ್ಲೇವರ್ಡ್ ಯೋಗರ್ಟ್ ನ ಕಳ್ತಾರೆ. ಈ ಮಕ್ಕಳಿಗೆ ಅದನ್ನ ಈ ಫ್ಲೇವರ್ಡ್ ಯೋಗರ್ಟ್ ನ ಈ ಐಸ್ ಕ್ರೀಮಿಗೆ ಸಬ್ಸ್ಟಿಟ್ಯೂಟ್ ಆಗಿ ಕೊಡ್ತಾ ಬಂದಲ್ಲಿ ಸಣ್ಣ ವಯಸ್ಸಿನಿಂದನೇ ಒಳ್ಳೆ ಬ್ಯಾಕ್ಟೀರಿಯಲ್ ಕಲ್ಚರ್ಸ್ ನಮ್ಮ ಮಕ್ಕಳ ಒಂದು ಗಟ್ ನಲ್ಲಿ ಬೆಳೆಯಕ್ಕೆ ಶುರು ಆಗುತ್ತೆ. ಮಕ್ಕಳಿಗೆ ಬರುವಂತ ಈ ಆಟಿಸಮ್ ಇರ್ಬೋದು ಅಥವಾ ADHD ಕಾಯಿಲೆ ಇರ್ಬೋದು, ತುಂಬಾ ಇರ್ಬೋದು. ಒಂದು ಹೊಸ ಸಂಶೋಧನೆ ಏನ್ ಪ್ರೂವ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಬರ್ತಾ ಇರುವಂತ ಈ ಬಿಹೇವಿಯರಲ್ ಮತ್ತು ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್ ಗಳಿಗೆ ಗಟ್ ಬ್ಯಾಕ್ಟೀರಿಯಾನೇ ಮುಖ್ಯ ಕಾರಣ.
ಕೆಟ್ಟ ಬ್ಯಾಕ್ಟೀರಿಯಾಗಳು ಹೆಚ್ಚು ನಮ್ಮ ಹೊಟ್ಟೆಲಿ ಇದ್ದಾಗಲೇ ಈ ಮಕ್ಕಳಿಗೆ ಈ ತರ ಪ್ರಾಬ್ಲಮ್ ಬರ್ತಾ ಇದೆ. ಈ ಒಂದು ಸ್ವೀಟ್ಸ್ ನ ಮತ್ತೆ ಜಗಳನ್ನ ಅವಾಯ್ಡ್ ಮಾಡ್ಬಿಟ್ಟು ಒಳ್ಳೆಯ ಒಂದು ಡಯಟ್ ಅಲ್ಲಿ ಇಟ್ಬಿಟ್ಟು ಈ ಮಕ್ಕಳನ್ನ ಒಂದು ಪ್ರೋಬಯೋಟಿಕ್ ರಿಚ್ ಡಯಟ್ ನಲ್ಲಿ ಒಂದು ತಿಂಗಳು ನಾವು ಇಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅವರ ಒಂದು ಬಿಹೇವಿಯರ್ ನಲ್ಲಿ ಸಾಕಷ್ಟು ಬದಲಾವಣೆ ಕಾಣುತ್ತೆ. ನೀವು ಗಟ್ ಬ್ರೈನ್ ಆಕ್ಸಿಸ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ನೀವು ಒಂದ್ಸಲ ಗೂಗಲ್ ಮಾಡಿ ನೋಡಿ. ಎಸ್ಪೆಷಲಿ ಕ್ಲಾಸ್ಟ್ರಿಡಿಯಂ ಟೆಟನಿ ಅನ್ನೋ ಒಂದು ಕೆಟ್ಟ ಬ್ಯಾಕ್ಟೀರಿಯಾ ಓವರ್ ಗ್ರೋತ್ ಆಗಿರೋದ್ರಿಂದನೇ ಆಟಿಸಮ್ ಮತ್ತು ಈ ಬಿಹೇವಿಯರ್ ಡಿಸಾರ್ಡರ್ಸ್ ಬರೋದು ಅಂತ ಪ್ರೂವ್ ಆಗಿದೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡ್ಲಿಕ್ಕೆ ಈ ತರ ಒಂದು ಯೋಗರ್ಟ್ನ ಅಥವಾ ಫರ್ಮೆಂಟೆಡ್ ಫುಡ್ಸ್ ನ ಮಕ್ಕಳಿಂದಾನೇ ಸಣ್ಣ ವಯಸ್ಸಿಂದಾನೇ ಇಂಟ್ರೊಡ್ಯೂಸ್ ಮಾಡೋದು ಬಹಳ ಮುಖ್ಯ. ಯಾಕಂದ್ರೆ ನಮಗೆ ಗಟ್ ಪ್ರಾಬ್ಲಮ್ ಆದ್ಮೇಲೆ ನಮ್ ಗಟ್ ಹೆಲ್ತ್ ಸರಿ ಮಾಡ್ಕೊಂಡು ಹೋಗಕ್ಕಾಗಲ್ಲ. ಅದು ಗಟ್ ಹೆಲ್ತ್ ಒಂದು ಜರ್ನಿ ಇದ್ದಂಗೆ, ಇಟ್ಸ್ ನಾಟ್ ಎ ಡೆಸ್ಟಿನೇಷನ್. ನೀವು ಸಣ್ಣ ವಯಸ್ಸಿಂದಾನೇ ನಿಮ್ಮ ಗಟ್ ಹೆಲ್ತ್ ನ ನೋಡ್ಕೊಂಡು ಬಂದಲ್ಲಿ ನಿಮ್ಮ ಗಟ್ ನಾರ್ಮಲ್ ಆಗಿ ಚೆನ್ನಾಗಿರುತ್ತೆ. ಅದರಲ್ಲಿ ಸುಮಾರು ಇರುತ್ತೆ ಆಕ್ಚುಲಿ. ನೋಡಿ, ನೀವು ಒಳ್ಳೆ ಕೆಲವು ಪಿಕ್ಕಲ್ಗಳು ಇರ್ತವೆ. ತುಂಬಾ BP ಇದ್ದವರು ಸ್ವಲ್ಪ ನೋಡ್ಕೊಂಡು ಇದು ಮಾಡಿ. ಈ ಪಿಕ್ಕಲ್ ಕೂಡ ತುಂಬಾ ಕೊಳ್ತಿರುವಂತದ್ದು ಇರುವಂತ ಒಂದು ಬ್ಯಾಕ್ಟೀರಿಯಲ್ ಆಕ್ಷನ್ ಡೆವಲಪ್ ಆಗಿರುವಂತದ್ದು. ಅದರಲ್ಲೂ ಕೂಡ ಒಳ್ಳೆಯ ಪ್ರೋಬಯೋಟಿಕ್ ಅಂಶ ಇರುತ್ತೆ. ಅದನ್ನು ಕೂಡ ಸೇವಿಸೋದ್ರಿಂದ ಗಟ್ ಹೆಲ್ತ್ ಚೆನ್ನಾಗುತ್ತೆ. ಜೊತೆಗೆ ಈಗ ಗುಜರಾತ್ ಅಲ್ಲಿ ಮಾಡುವಂತ ಡೋಕ್ಲಾ ಇರ್ಬೋದು, ಅದು ಕೂಡ ರಾತ್ರಿ ಹೊತ್ತು ನೆನೆಸಿ ಹಾಕಿ ಮಾಡಿರುವಂತ ಇದೊಂದು ಬ್ಯಾಟರಿಯಿಂದ ಮಾಡಿರ್ತಾರೆ. ಅದು ತುಂಬಾ ಪಂಪ್ಲಿಯಾಗಿ ಸ್ಪಾಂಜ್ ಆಗಿರುತ್ತೆ. ಅಂದ್ರೆ ತುಂಬಾ ಗಟ್ ಬ್ಯಾಕ್ಟೀರಿಯಾಗಳ ಆಕ್ಷನ್ ಜಾಸ್ತಿ ಇರ್ತದೆ ಅದರಲ್ಲಿ. ಅದೇ ರೀತಿ ನಮ್ಮ ತಲಾ ಅಂತ ನಾವು ತಿಳ್ಕೊಂಡ್ ಬಂದಿರುವಂತ ಇಡ್ಲಿ ಇರ್ಬೋದು, ದೋಸೆ ಇರ್ಬೋದು, ಒನ್ ಆಫ್ ದ ಬೆಸ್ಟ್ ಫುಡ್, ಪ್ರೋಬಯೋಟಿಕ್ ಫುಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿದ್ರೆ ಅದು ಇಡ್ಲೀಸ್ನ ಕನ್ಸ್ಯೂಮ್ ಮಾಡೋದ್ರಿಂದ ವಿತ್ ಕೋಕೋನಟ್ ಚಟ್ನಿ ಇದರಿಂದ ನಮ್ಮ ಗಟ್ ಹೆಲ್ತ್ ಚೆನ್ನಾಗಿರುತ್ತೆ. ಯಾವುದೇ ರೀತಿಯ ವ್ಯತಿರಿಕ್ತ ಪರಿಣಾಮಗಳು ನಮ್ಮ ಗಟ್ ಹೆಲ್ತಿಗೆ ಆಗಲ್ಲ. ಅದೇ ರೀತಿ ನಾನು ಸುಮಾರು ಕಡೆ ಹೇಳಿದ್ದೀನಿ, ಈ ತಂಗಳು ಗಂಜಿ ಅನ್ನ ಅಂತ, ರಾತ್ರಿ ಮಾಡಿದ ಅನ್ನನ ನೀವು ನೀರಲ್ಲಿ ಹಂಗೆ ಬಿಸಿ ನೀರು ಹಾಕಿಟ್ಟು ನೆನ್ಸಿಟ್ಬಿಟ್ಟು ಮುಚ್ಚಿಟ್ಬಿಟ್ಟು ಬೆಳಿಗ್ಗೆ ಅದನ್ನ ಮೊಸರೊಂದಿಗೆ ಕನ್ಸ್ಯೂಮ್ ಮಾಡೋದ್ರಿಂದ ತುಂಬಾ ಈ ಗ್ಯಾಸ್ಟ್ರೈಟಿಸ್ ಕಂಪ್ಲೇಂಟ್ಸ್ಗಳು, ಬ್ಯಾಕ್ಟೀರಿಯಲ್ ಡಿಸ್ಪೋಸಿಸ್ ಆಗೋದನ್ನ ನಾವು ಸಂಪೂರ್ಣವಾಗಿ ಅವಾಯ್ಡ್ ಮಾಡೋದು. ನೋಡಿ, ಬ್ಯಾಕ್ಟೀರಿಯಾಗಳ ಪ್ರಮಾಣ ಅಂತ ಹೇಳ್ತೀನಲ್ಲ ನಾನು, ಒಳ್ಳೆಯ ಬ್ಯಾಕ್ಟೀರಿಯಾಗಳ ಪ್ರಮಾಣ ಜಾಸ್ತಿ ಆಗಬೇಕು ಅಂದ್ರೆ ನಾವು ಈ ತರ ಒಂದು ಫರ್ಮೆಂಟೆಡ್ ಫುಡ್ಸ್ ನ ಜಾಸ್ತಿ ಕನ್ಸ್ಯೂಮ್ ಮಾಡ್ಕೋಬೇಕು. ಹಾಗಾಗಿ ಇದೆಲ್ಲ ಮಾಡೋದ್ರಿಂದ ಗಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಇನ್ನು ಸುಮಾರು ಇದೆ ಆಕ್ಚುಲಿ. ಲೈಕ್ ಸೌರ್ಕ್ರಾಟ್ ಇರ್ಬೋದು, ಕೆಫೀರ್ ಇರ್ಬೋದು, ಕೊಂಬುಚಾ ಇರ್ಬೋದು, ಇವೆಲ್ಲ ಏನಂದ್ರೆ ಸ್ವಲ್ಪ ಫಾರಿನ್ ಡಿಶಸ್ಗಳು. ಇದೆಲ್ಲ ನಿಮಗೆ ಗೂಗಲ್ ಮಾಡಿದ್ರೆ ನಿಮಗೆ ಅದ್ರ ರೆಸಿಪಿಗಳು ಸಿಗ್ತವೆ. ಈ ಸೌರ್ಕ್ರಾಟ್ ಅನ್ನೋದು ಈ ಕ್ಯಾಬೇಜ್ ನಿಂದ ಮಾಡುವಂಥದ್ದು, ಉಪ್ಪನ್ನೆಲ್ಲ ಹಾಕ್ಬಿಟ್ಟು ಯೂಸ್ ಮಾಡಿ ಫರ್ಮೆಂಟ್ ಮಾಡಿ ಮಾಡುವಂತ ಇದು. ಇಲ್ಲಾಂದ್ರೆ ಅಲೋವೆರಾ ಅಂಡ್ ಹನಿ ಪ್ರೋಬಯೋಟಿಕ್, ನಾನು ಕೆಲವು ವಿಡಿಯೋಗಳು ಹೇಳ್ತೀನಿ. ಅಲೋವೆರಾ ಹನಿ ಪ್ರೋಬಯೋಟಿಕ್, ಅಲೋವೆರಾ ಜಾಗರಿ ಪ್ರೋಬಯೋಟಿಕ್ ಅಂತ ಕೆಲವು ವಿಡಿಯೋಗಳು ಹೇಳ್ತೀನಿ. ಎಸ್ಪೆಷಲಿ ಹೈಪರ್ ಅಸಿಡಿಟಿ, ಹೈಪೋಸಿಡಿಟಿನ ಕಂಟ್ರೋಲ್ ಮಾಡಲಿಕ್ಕೆ, ಕಾನ್ಸ್ಟಿಪೇಷನ್ ಕಂಟ್ರೋಲ್ ಮಾಡಲಿಕ್ಕೆ ಕೂಡ ಈ ಒಂದು ಬ್ಯಾಕ್ಟೀರಿಯಲ್ ಸ್ಟ್ರೇನ್ಸ್, ಸ್ಪೆಸಿಫಿಕ್ ಬ್ಯಾಕ್ಟೀರಿಯಲ್ ಸ್ಟ್ರೇನ್ಸ್ ಗಳನ್ನ ಡೆವಲಪ್ ಮಾಡಿರುವಂತ ಫರ್ಮೆಂಟ್ ಆಗಿರುವಂತ ಫುಡ್ಸ್ ನ ನಾವು ಪ್ರತಿನಿತ್ಯ ನಮ್ಮ ಆಹಾರದಲ್ಲಿ ಅಳವಡಿಸಿಕೊಂಡು ಬಂದು ನಾವು ಸೇವಿಸ್ತಾ ಬಂದಲ್ಲಿ ನಮ್ಮ ಕರುಳಿನ ಆರೋಗ್ಯ ಚೆನ್ನಾಗಿರೋದು ಅಲ್ಲದೆ ಆ ಕರುಳು ಸಂಬಂಧಪಟ್ಟಂತ ಗಟ್ ಬ್ರೈನ್ ಆಕ್ಸಿಸ್ ಇರ್ಬೋದು, ಗಟ್ ಸ್ಕಿನ್ ಆಕ್ಸಿಸ್ ಇರ್ಬೋದು, ಗಟ್ ಇಮ್ಯೂನ್ ಆಕ್ಸಿಸ್ ಇರ್ಬೋದು, ಅಥವಾ ಗಟ್ ಜಾಯಿಂಟ್ ಆಕ್ಸಿಸ್ ಇರ್ಬೋದು, ಇದೆಲ್ಲ ಕೂಡ ನಮ್ಮ ಓವರ್ ಆಲ್ ಹೆಲ್ತ್ ನ ಇಂಪ್ರೂವ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ನಮ್ಮ ಕರುಳು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಇದೇ ತರ ಮತ್ತೊಂದು ಸೈಂಟಿಫಿಕ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.